ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೈಡೇ ಮಾರ್ನಿಂಗ್ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇದ್ದರೆ ಇವತ್ತು ಲಂಚ್ ಬಾಕ್ಸ್ಗೆ ಅಂತ ಬನಾನಾ ಓಟ್ಸ್ ಪ್ಯಾನ್ ಕೇಕ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಹಾಗೆ ಅವಲಕ್ಕಿ ಬೇಡ ನಾನು ತಿನ್ನಲ್ಲ ಅಂತ ಹೇಳ್ತಾ ಇದ್ಲು, ಮತ್ತು ಲಂಚ್ಗೂ ಕೂಡ ಪ್ಯಾಕ್ ಮಾಡೋದಕ್ಕೆ ಸರಿ ಹೋಗಲ್ಲ ಅಂತ. ಪ್ಯಾನ್ ಕೇಕ್ ಆದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಗೋಧಿ ಹಿಟ್ಟಲ್ಲಿ ಪ್ಯಾನ್ ಕೇಕ್ನ ಮಾಡಿ ತೋರಿಸಿದ್ದೆ. ಈಗ ನಾನು ಓಟ್ಸಲ್ಲಿ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಓಟ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪಚ್ಚಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೋಬೋದು, ಬಾಳೆಹಣ್ಣು ಇದೇ ತೊಗೋಬೇಕು ಅಂತ ಏನಿಲ್ಲ. ಯಾವುದಿರುತ್ತೋ ಅದು ಸ್ವಲ್ಪ ಹಣ್ಣಾಗಿರಬೇಕು, ಆವಾಗ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ನಾನೀಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಫೋರ್ಕಿಂದ ನೀವು ಸ್ಮ್ಯಾಶ್ ಮಾಡಿದರೆ ಯಾವುದೇ ರೀತಿ ಗಂಟಿರಲ್ಲ, ತುಂಬ ಸಾಫ್ಟಾಗಿ ಸ್ಮ್ಯಾಶ್ ಆಗುತ್ತೆ. ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಸ್ವಲ್ಪ ಏಲಕ್ಕಿಯನ್ನು ಕೂಡ ಕುಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಓಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನನಗೆ ಎಷ್ಟು ಬೇಕಷ್ಟು ಪೌಡರ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನಿಲ್ಲಿ ಒಂದು ಬಾಳೆಹಣ್ಣಿಗೆ ನಾನಿಲ್ಲಿ 3 ರಿಂದ 4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ, ಸಾಕಾಗುತ್ತೆ ಅಷ್ಟೇ. ಒಂದು ಸಣ್ಣದು ನೀವು ಮಾಡ್ತೀರಾ ಅಂತಂದರೆ ತುಂಬಾ ಆಗುತ್ತೆ. ಒಂದು 8 ರಿಂದ 10 ಮಾಡ್ಬೋದು ಪ್ಯಾನ್ ಕೇಕ್ನ. ನೀವು ದೊಡ್ಡದಾಗಿ ಮಾಡ್ತೀರಾ ಅಂತಂದರೆ ಒಂದು 4-5 ಆಗುತ್ತೆ. ಈಗ ಇದಕ್ಕೆ ನಾನು ಹಾಲನ್ನು ಹಾಕ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ನಾನು ಚಿಕ್ಕ ಕಪ್ಪಲ್ಲಿ ಒಂದು 50 ml ಅಷ್ಟೇ ಹಾಲನ್ನು ಹಾಕಿದ್ದೀನಿ. ಅದಕ್ಕೆ ನಾನೀಗ ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಜೇನುತುಪ್ಪ ಇಲ್ಲ ಅಂತಂದರೆ ಬೆಲ್ಲನೂ ಕೂಡ ಹಾಕ್ಬೋದು. ನಾನಿಲ್ಲಿ 1-1.5 ಸ್ಪೂನಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಹಾಕಿರೋದ್ರಿಂದ ಆಲ್ಮೋಸ್ಟ್ ಸ್ವೀಟಾಗೇ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ದೊಡ್ಡ ಚಮಚದಲ್ಲಿ 1 ಸ್ಪೂನಷ್ಟು ಜೇನುತುಪ್ಪ ಹಾಕಿದ್ದೀನಿ. ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ನಾನಿಲ್ಲಿ ಯಾವುದೇ ಎಗ್ಗನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲಾಗಿ ಯಾವ ರೀತಿ ನಾವು ಬರೀ ಹಿಟ್ಟನ್ನು ಯೂಸ್ ಮಾಡ್ಬೋದು ಅದೇ ಥರನೇ ಮಾಡ್ತಾಯಿದ್ದೀನಿ. ಎಗ್ ಹಾಕೋಗಿದ್ರೆ ಹಾಕೋಬೋದು, ನಾವು ಎಗ್ ಯೂಸ್ ಮಾಡ್ತಾ ಇಲ್ಲ. ಎಗ್ಲೆಸ್ ಪ್ಯಾನ್ ಕೇಕ್ನ ನಾನು ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದಲ್ವ, ಈ ರೀತಿ ಹಿಟ್ಟನ್ನು ಗಂಟಿಲ್ದೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಬ್ಯಾಟರ್ನ ನಾವು ಇಡ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೇನು ಮಿಕ್ಸ್ ಮಾಡ್ಕೋಬಾರ್ದು. ಹಾಗೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ನಾರ್ಮಲ್ ದೋಸೆ ಹಂಚಲ್ಲೇ ನಾನು ಹಾಕ್ತಾ ಇರೋದು. ಅದಕ್ಕೆ ಚೆನ್ನಾಗಿ ಕೆಳಗಡೆ ತುಪ್ಪ ಹಾಕಬೇಕು. ಹಂಚಿಗೆ ತುಪ್ಪ ಹಾಕಿಬಿಟ್ಟು ಈ ರೀತಿ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಚಿಕ್ಕ ಮಕ್ಳಿಗೆ ಕೊಡೋದ್ರಿಂದ ಚಿಕ್ಕದಾಗಿ ಹಾಕಿದ್ರೆ ಅದು ನೋಡೋದಕ್ಕೂ ಅವರಿಗೆ ಖುಷಿಯಾಗುತ್ತೆ. ಚಿಕ್ಕದಾಗಿರೋದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಇದಕ್ಕಿಂತ ದೊಡ್ಡದಾಗಿ ಹಾಕ್ಕೊಂಡ್ರೂ ನಡೆಯುತ್ತೆ. ಹಾಗೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಕೂಡ ಹಾಕ್ತಾಯಿದ್ದೀನಿ. 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ನಾನು ಇದನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ರೀತಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಗೋಧಿ ಪ್ಯಾನ್ ಕೇಕ್ ಮಾಡಿದ್ನಲ್ವ, ಅದಕ್ಕೇನ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ತಿಂದೆ, ನನಗೂ ಕೂಡ ಪ್ಯಾನ್ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ಮಕ್ಕಳಿಗೆ ಮಾಡಿದಾಗೆಲ್ಲ ನಾನು 1-2 ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ರೆಸಿಪಿ ಕೂಡ. ನಾವೀಗ ಬೇರೆ ನಾರ್ಮಲ್ ಓಟ್ಸ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದವರು ಈ ರೀತಿ ಆದರೂ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ವಾ, ಇದೇ ರೀತಿ ನಾನು ನೆಕ್ಸ್ಟ್ ಬ್ಯಾಚ್ನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ನ್ಯಾಕ್ಸ್ಗೂ ಕೂಡ ನಾನಿಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಅಂತಂದರೆ ನಾರ್ಮಲ್ ಚೀಸ್ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ತುಪ್ಪ ಹಾಕಿ 2 ಸೈಡು ಬೇಯಿಸ್ಕೊಂಬಿಟ್ಟು ಮಧ್ಯ ಚೀಸ್ನ ಹಾಕಿ ಸಾಸು ಮತ್ತು ಆರಿಗ್ಯಾನೋ ಹಾಕಿದ್ರೆ ಅದೇ ಸ್ಯಾಂಡ್ವಿಚ್ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳು ಜಾಸ್ತಿ ಎಲ್ಲ ತರಕಾರಿ ಎಲ್ಲ ಇಷ್ಟಪಡಲ್ಲ. ಸೊ ದೊಡ್ಡ ಮಕ್ಕಳಾದರೆ ಎಲ್ಲ ತಿಂತಾರೆ. ಇವಳೆಲ್ಲ ಬಿಟ್ಕೊಂಡು ಬರ್ತಾಳಲ್ವ, ಹಾಗಾಗಿ ನಾನು ಅವಳಿಗೆ ಏನು ಇಷ್ಟಪಡ್ತಾಳೋ ಅದನ್ನೇ ಮಾಡಿಕೊಡ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಪಾಸ್ತಾ ಮಾಡೋಣ ಅಂತಂದು ಕೂಡ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಬೇಗನೆ ಆಗೋ ಥರನೇ ನಾನು ರೆಸಿಪಿನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇಲ್ಲ ಅಂತಂದರೆ ಅದು ತಿನ್ನಲ್ಲ ಅಂತ ಹೇಳೋದು ಜಾಸ್ತಿ ಅಲ್ವ ಮಕ್ಕಳು. ಅವ್ರಿಗೇನು ಇಷ್ಟ ಅದೇ, ಆಮೇಲೆ ನಮಗೂ ಕೂಡ ಬೇಗನೆ ಆಗಬೇಕು, ಅದೇ ರೀತಿ ನಾನು ಮಾಡ್ತಾ ಇರೋದು. ಇದು ಟ್ರೈ ಕಲರ್ ಪಾಸ್ತಾ ಬರುತ್ತಲ್ವ, ಅದನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ಈಗ ಕುದಿಯೋ ನೀರಿಗೆ ನಾನೀಗ ಹಾಕ್ತಾಯಿದ್ದೀನಿ. ನಾನು ಡೈಲಿ ಇದೇ ಥರನೇ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ.
ಇವತ್ತು ಮಾತ್ರ ನಾನು ಈ ರೀತಿ ಸ್ನ್ಯಾಕ್ಸ್ನ ಮಾಡ್ತಾ ಇರೋದು. ಆಮೇಲೆ ಲಂಚ್ನೂ ಕೂಡ ಅಷ್ಟೇ, ಇದನ್ನೇ ನಾನು ಯಾವಾಗಲೂ ಇಡಲ್ಲ. ಡೈಲಿ ನಾನು ಏನಾದರೂ ಪಲಾವ್ ಆಗಲಿ, ಬಿಸಿಬೇಳೆಬಾತು, ದೋಸೆ, ಇಡ್ಲಿ ಈ ರೀತಿಯೂ ಇಡ್ತೀನಿ. ಅದ್ರ ಜೊತೆಗೆ ಒಂದೆರಡು ಫ್ರೂಟ್ಸ್ನ ಕೂಡ ಇಡ್ತೀನಿ. ಆಮೇಲೆ ಅವಳು ಏನು ಕೇಳ್ತಾಳೋ ಅದು ಯಾವಾಗಾದರೂ ವಾರಕ್ಕೊಂದ್ಸಲ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಕ್ಕಳು ಕೇಳೋದು ಸಹಜ ಅಲ್ವಾ. ಸೊ ಅವ್ರು ಏನು ಕೇಳ್ತಾರೆ ಅದು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನಾವು ಹೇಳಿದ್ದು ಕೂಡ ಇವತ್ತು ಇದನ್ನು ತಿನ್ನು ಅಂದಾಗಲೂ ಕೂಡ ತಿಂತಾರೆ. ಹಾಗಾಗಿ ನಾನು ಜಾಸ್ತಿ ಏನು ಬೇರೆ ಅದು ತಿನ್ನು ಇದು ತಿನ್ನು ಅಂತ ಫೋರ್ಸ್ ಮಾಡಲ್ಲ. ಅವಳು ಏನು ಕೇಳ್ತಾಳೋ ಅದನ್ನೇ ಮಾಡಿ ನಾನು ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ಆಮೇಲೆ ಸ್ಕೂಲಲ್ಲೂ ಜಾಸ್ತಿ ಜಂಕ್ ಫುಡ್ಡೆಲ್ಲ ಅವಾಯ್ಡ್ ಮಾಡ್ತಾರೆ, ತರಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಅವಳೇ ಹೇಳ್ತಾಳೆ ಮ್ಯಾಗಿ, ಚಿಪ್ಸು ಈ ಥರ ಎಲ್ಲ ಜಾಸ್ತಿ ಅಲೌ ಮಾಡಲ್ಲ ಸ್ಕೂಲಲ್ಲಿ. ಹಾಗಾಗಿ ಜಾಸ್ತಿ ನಾನು ಸ್ವಲ್ಪ ಜಾಸ್ತಿ ದೋಸೆ ಈ ರೀತಿ ಪ್ಯಾನ್ ಕೇಕ್ಸ್ ಆಗಲಿ, ಚಪಾತಿ, ಪರೋಟ ಈ ರೀತಿ ನಾನು ಡೈಲಿ ಒಂದೊಂದು ಥರ ಮಾಡಿ ಪ್ಯಾಕ್ ಮಾಡ್ತೀನಿ. ಇನ್ನೂ ನಂದು ಅಡುಗೆನೇ ಮುಗ್ದಿರಲ್ಲ. ಬೆಳಗ್ಗೆ ಎದ್ದು ಆಲ್ರೆಡಿ ನನ್ನ ಮಗ ಎದ್ದು ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವನ್ನ ಸ್ವಲ್ಪ ಹೊತ್ತು ಎತ್ಕೊಂಡು ಇಳಿಸ್ದೆ. ಹಾಗೆ ಪಾಸ್ತಾ ಕೂಡ ರೆಡಿ ಆಯಿತು. ಬಾಕ್ಸಿಗೆಲ್ಲ ಈಗ ಇಡ್ತಾಯಿದ್ದೀನಿ. ಇದು ಸ್ನ್ಯಾಕ್ಸಿಗಂತ ತಿನ್ನಲಿ ಅಂತ ಇಡ್ತಾಯಿದ್ದೀನಿ. ನಾನು ಯಾವಾಗ ವಾಯ್ಸ್ ಓವರ್ ಕೊಡ್ತೀನಿ ಆವಾಗಲೇ ನನ್ನ ಮಗ ಮಾತಾಡ್ತಾ ಇದ್ದಾನೆ. ಹೇಳಿದ್ರೂ ಸುಮ್ಮನೆ ಇರಲ್ಲ. ಮತ್ತೇನು ಮಾಡೋದು, ಸ್ವಲ್ಪ ಹೊತ್ತೇನಾದರೂ ಆಟ ಆಡೋದಕ್ಕೆ ಕೊಟ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಹಾಗೆ ಪಾಸ್ತಾನು ಕೂಡ ಜಾಸ್ತಿ ಪ್ಯಾಕ್ ಮಾಡ್ತಾಯಿಲ್ಲ, ನೋಡ್ತಾ ಇರ್ಬೋದು. ಇಷ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಸಾಸ್ ಹಾಕೋಣ ಅಂತಂದು ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದಿಷ್ಟು ಇವತ್ತಿನ ನನ್ನ ಮಗಳ ಲಂಚ್ ಬಾಕ್ಸ್ ಪ್ಯಾಕಿಂಗು. ಹಾಗೆ ಪ್ಯಾನ್ ಕೇಕ್ ಮೇಲೆ ಸ್ವಲ್ಪ ಹನಿನ ಹಾಕ್ತಾಯಿದ್ದೀನಿ. ಅವಳಿಗೆ ಲಂಚ್ ಬ್ಯಾಗು ಹಾಗೆ ಸ್ಕೂಲ್ ಬ್ಯಾಗು ಎರಡೂ ಕೂಡ ರೆಡಿ ಮಾಡಿ ಕಳಿಸ್ದೆ ಸ್ಕೂಲ್ಗೆ. ಹಾಗೆ ನಮಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ಅವಲಕ್ಕಿ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿ ಮಾಡೋಣ ಈ ಸಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ನಾರ್ಮಲಾಗಿ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಮಾಡ್ತಾಯಿದ್ದೆ. ಸೊ ಇದು ಡಿಫ್ರೆಂಟಾಗಿ ಮಾಡೋಣ, ಯಾಕಂದರೆ ಕ್ಯಾರೆಟು ಬೀನ್ಸ್ ಎಲ್ಲ ಜಾಸ್ತಿನೇ ಇತ್ತಲ್ವ, ಹಾಗಾಗಿ ಖಾಲಿ ಮಾಡಬೇಕಿತ್ತು. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತಂದು ಅದನ್ನು ಕೂಡ ಹಾಕಿ ಮಾಡ್ತಾಯಿದ್ದೀನಿ. ನನ್ನ ಮಗ ಎದ್ದಾಗಷ್ಟೇ ನನ್ನ ಹಿಂದೆ ಇರ್ತಾನೆ. ಆಮೇಲೆ ಅವನ ಪಾಡಿಗೆ ಅವನು ಆಟ ಆಡ್ಕೊಂಡಿರ್ತಾನೆ, ಏನು ತೊಂದರೆ ಕೊಡಲ್ಲ. ಹಾಗೆ ಸ್ವಲ್ಪ ಬೆಡ್ಶೀಟೆಲ್ಲ ವಾಶ್ಗೆ ಹಾಕಿ ಒಣ ಹಾಕೋದಿತ್ತು. ಯಾಕಂದರೆ ಮಳೆಗಾಲ ಅಲ್ವಾ, ಬೇಗ ಒಣಗೋದೇ ಇಲ್ಲ ಇವಾಗ. ಹಾಗಾಗಿ ಬೆಳಿಗ್ಗೆನೇ ವಾಶ್ ಮಾಡಿ ಒಣ ಹಾಕ್ತಾಯಿದ್ದೀನಿ. ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಿ ಹಾಕೋದ್ರಿಂದ ಬೇಗನೆ ಒಣಗುತ್ತೆ. 1 ಅವರಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟೆ. ನಿನ್ನೆ ಒಣಗಾಕಿರೋ ಬಟ್ಟೆನೆಲ್ಲ ಇವತ್ತು ತೆಗಿತಾ ಇದ್ದೀನಿ. ಮಳೆ ಅಲ್ವಾ, ಹಾಗಾಗಿ ಬೇಗ ಡ್ರೈ ಆಗೋದೇ ಇಲ್ಲ ಬಟ್ಟೆಗಳು. ಹಾಗಾಗಿ ನಿಧಾನಕ್ಕೆ ಒಣಗಲಿ ಅಂತ ಹಾಗೆ ಬಿಟ್ಟಿದ್ದೆ. ಮುಂಚೆ ಆದರೆ ಬೇಸಿಗೆ ಇತ್ತಲ್ವ, ಬಿಸಿ ಗಾಳಿಗೇ ಒಣಗ್ಕೊಂಡ್ಬಿಡೋದು. ಬಟ್ ಇವಾಗ ಆಗಾಗಲ್ಲ. ಮಳೆಗಾಲಕ್ಕೆ ತಣ್ಣಗೆ ಇರುತ್ತೆ ಬಟ್ಟೆ. ಎಷ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಅಷ್ಟೇ ಸ್ವಲ್ಪ ತಣ್ಣಗೆ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಡೇನೇ ತೆಗಿತೀನಿ ಬಟ್ಟೆನ ಇವಾಗೆಲ್ಲ. ಹಾಗೆ ಉಪ್ಪಿನಕಾಯಿ ಹಾಕೋಣ ಅಂತಂದು ಮಾವಿನಕಾಯಿ ತರಿಸಿದ್ದೆ. ಅಮ್ಮ ಎಲ್ಲ ಒರೆಸಿ ಇಡ್ತಾಯಿದ್ರು. ಅದರಲ್ಲಿ ಕೆಲವೊಂದೆಲ್ಲ ಹಣ್ಣಾಗಿಬಿಟ್ಟಿತ್ತು. ಅದನ್ನೆಲ್ಲ ತೆಗೆದ್ಬಿಟ್ಟು ಮಾಡೋಣ ಅಂತಂದು ಮಾತಾಡ್ತಾಯಿದ್ರು. ನನಗೆ ಉಪ್ಪಿನಕಾಯಿ ಹಾಕೋಕ್ಕೆ ಬರಲ್ಲ ಸರಿಯಾಗಿ, ಹಂಗಾಗಿ ಅಮ್ಮ ಹಾಕ್ಕೊಡ್ತಾರೆ. ಇಲ್ಲ ಅಂತಂದರೆ ನಮ್ಮ ಅತ್ತೆನೂ ಹಾಕಿ ಕಳಿಸಿದ್ರು, ಅದನ್ನು ಒಂದು ಸ್ವಲ್ಪ ಇದೆ. ಹಾಗೆ ನಾವೊಂದು ಸ್ವಲ್ಪ ಹಾಕಿಟ್ಕೊಂಡ್ಬಿಡೋಣ ಅಂತಂದು ಮಾಡಿಸ್ತಾ ಇದ್ದೀನಿ ಅಮ್ಮನ ಹತ್ರನೇ. ನಂಗೆ ಅಷ್ಟು ಚೆನ್ನಾಗಿ ಬರಲ್ಲ. ಅಮ್ಮ ಹೇಳ್ಕೊಟ್ರೆ ಹಿಂಗೆ ಮಾಡಬೇಕು ಏನು ಅಂತ ಅದೇ ರೀತಿ ಮಾಡಿದೆ. ಅವ್ರ ಕೈಯಲ್ಲೇ ಹಾಕ್ಸ್ತೀನಿ, ಅವ್ರ ಕೈಯಲ್ಲಿ ಚೆನ್ನಾಗಿ ಬರುತ್ತೆ ಅಂತಂದು ಈ ರೀತಿ ಮಾವಿನಕಾಯಿನ ಈ ರೀತಿ ಚಿಕ್ಕದಾಗಿ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗಾದರೂ ಹೆಚ್ಕೋಬೋದು. ನಾವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಕಟ್ ಮಾಡಿ ಒಂದು ದೊಡ್ಡದಾದಂತಹ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದಾರೆ. ನನ್ನ ಮಗನೂ ಕೂಡ ಅವ್ರು ಕಟ್ ಮಾಡಿರೋದನ್ನೆಲ್ಲ ತೆಗೆದು ಹಾಕ್ತಾ ಇದ್ದ. ಅವನಿಗೇನೋ ಅದು ಆಟ ಆಗಿಬಿಟ್ಟಿದೆ. ನಾವೇನಾದರೂ ಮಾಡ್ತಾಯಿದ್ರೆ ಅವನು ಹಂಗೆ ಮಾಡಬೇಕು ಅಂತ ಅವನಿಗೆ ಆಟ ಆಡೋ ಥರ ಅನಿಸ್ಬಿಟ್ಟಿದೆ. ಎಲ್ಲ ತೆಗೆದು ಆ ಕಡೆಗೆ ಹಾಕೋದು. ಅವನು ನಾರ್ಮಲಾಗಿ ಆಟ ಆಡುವಾಗಲೂ ಅಷ್ಟೇ ಕೆಲವೊಂದು ಐಟಮ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಹಾಕ್ತಾ ಇರ್ತಾನೆ. ಇದರಿಂದ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತಂತೆ. ನಾನು ಮಾವಿನಕಾಯಿ ಹೆಚ್ಚ್ತಾ ಇರ್ತೀನಿ, ನೀನು ಪೌಡರ್ ಮಾಡ್ಕೊ ಹೋಗು ಅಂತ ಹೇಳಿದರು. 1 ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಹಾಕಿದ್ದೀನಿ ಇಲ್ಲಿ ಹುರಿಯೋದಕ್ಕೆ ಅಂತಂದರೆ ಸ್ವಲ್ಪ ಬೆಚ್ಚಗೆ ಮಾಡು ಅಷ್ಟೇ ಅಂತ ಹೇಳಿದ್ರು. ಅಂದರೆ ಇವಾಗ ಬಿಸಿಲಿಲ್ಲಲ್ವ, ಬಿಸಿಲಿದ್ದರೆ ಅದನ್ನು ಒಣಗಿಸ್ಬಿಟ್ಟು ಹಂಗೆ ಪುಡಿ ಮಾಡ್ತೀವಿ ನಾವು, ಸ್ವಲ್ಪ ಬೆಚ್ಚಗೆ ಮಾಡಷ್ಟೇ ಅಂತ ಹೇಳಿದರು. ಸೊ ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ಒಂದು 50 ಗ್ರಾಮಷ್ಟು ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಲೈಟಾಗಿ ಬೆಚ್ಚಗೆ ಮಾಡು ಅಂತ ಹೇಳಿದರು. ಸೊ ಅದನ್ನು ಕೂಡ ನಾನು ಬೆಚ್ಚಗೆ ಮಾಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಹುರ್ಕೊತಾ ಇಲ್ಲ ಚಟಪಟ ಅಂತ ಏನು. ಅದಾದಮೇಲೆ ಅದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು ಅಂತ. ಹಾಗಾಗಿ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ತರಿಯಾಗಿ ನಾನು ಪೌಡರ್ನ ಮಾಡಿದ್ದೀನಿ, ನೋಡ್ತಾ ಇರ್ಬೋದು.
ಹಾಗೆ ಮಾವಿನಕಾಯಿ ಎಲ್ಲ ಹೆಚ್ಚಾದ್ಮೇಲೆ ಹಾಗೆ ವಾಟೆಯಲ್ಲಿ ಇರುತ್ತಲ್ವ ತಿರುಳು ಅದನ್ನೆಲ್ಲ ತೆಗೆದು ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದಾರೆ. ಮಾವಿನಕಾಯಿ ಚಟ್ನಿ ಏನಾದರೂ ಮಾಡ್ಕೊ ಅಂತಂದು ಹೇಳಿದರು. ಸೊ ಇದನ್ನೆಲ್ಲ ಇವಾಗ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಹಾಕ್ತಾಯಿದ್ದೀನಿ ನೋಡಿ, ಉಪ್ಪು ದೊಡ್ಡ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು, ಕಲ್ಲುಪ್ಪು ಅಂತಾರೆ ಇದನ್ನು. ನಾನೀಗ ಒಂದು ಬೊಕ್ಸೆ ಅಂತ ಹೇಳ್ಬೋದು, ಆಲ್ಮೋಸ್ಟ್ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಮ್ಮಮ್ಮನ ಕೇಳ್ಕೊಂಡು ಹಾಕ್ತಾಯಿದ್ದೀನಲ್ವ, ಹಾಗಾಗಿ ನೀವು ಹಾಕೋದಿದ್ರೆ ಒಂದು ಬೊಕ್ಸೆ ಹಾಕ್ಬೋದು, ಅಥವಾ ನಿಮ್ಗೆ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಹಾಕ್ಬೋದು. ಉಪ್ಪು ಹಾಕಿದ ಮೇಲೆ ನಾವು ಇಲ್ಲಿ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಮೆಂತ್ಯ ಮತ್ತು ಸಾಸಿವೆ ಪುಡಿನ ಕೂಡ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಹಾಕ್ತಾಯಿದ್ದಾರೆ. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದಾರೆ. ಅದಾದಮೇಲೆ ಖಾರದ ಪುಡಿಯನ್ನು ಕೂಡ ಹಾಕ್ತಾಯಿದ್ದಾರೆ. ಖಾರದ ಪುಡಿ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಕೂಡ ತೆಗೆದಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದಾರೆ. ಬೆಲ್ಲ ಜಾಸ್ತಿ ಹಾಕಬಾರ್ದು, ಸ್ವೀಟ್ ಆಗಿಬಿಡುತ್ತೆ. ಸ್ವಲ್ಪನೇ ಹಾಕಬೇಕು, ಒಂದು 3-4 ಸ್ಪೂನ್ ಅಷ್ಟೇ ಹಾಕಬೇಕು. ಮಾವಿನಕಾಯಿ ತುಂಬ ಹುಳಿ ಇರೋದ್ರಿಂದ ಇದೇನು ಅಷ್ಟೊಂದು ಸ್ವೀಟ್ ಅಂತ ಅನಿಸಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀವಿ. ಎಲ್ಲ ಇಂಗ್ರೀಡಿಯೆಂಟು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು, ಹಾಕಿರುವಂತಹ ಮಸಾಲೆ ಕೂಡ. ಇದಿಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಬೇಕು. 10-15 ನಿಮಿಷ ಹಾಗೆ ಇಟ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಅಂತಂದು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಕೊಟ್ಟಿಟ್ಕೊಂಡಿದ್ದೀನಿ. ತುಂಬ ಏನು ಕ್ರಷ್ ಮಾಡೋದು ಬೇಡ, ಲೈಟಾಗಿ ಸ್ವಲ್ಪ ಜಜ್ಜಿ ಹಾಕಿದರೆ ಸಾಕು. ಹಾಗೆ ಅದ್ರ ಜೊತೆಗೆ ನಾನು ಕರಿಬೇವನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಅದನ್ನು. ಈಗ ಉಪ್ಪಿನಕಾಯಿಗೆ ಹಾಕ್ತಾಯಿದ್ದೀನಿ. ಖಾರ ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೆ ಅದನ್ನು ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸುತ್ತೆ. ಚೆನ್ನಾಗಿ ಮಿಕ್ಸ್ ಆದರೆ ಹಾಗೆ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿರುತ್ತೆ ಉಪ್ಪು ಹಾಕಿರೋದ್ರಿಂದ. ಇದು ಒಂದು 3-4 ದಿನ ಹಾಗೆ ಇಡಬೇಕು. ಹಾಗೆ ಡೈಲಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗಾಗಿ ಚೆನ್ನಾಗಿ ಕೊಳೆಯುತ್ತೆ ಅಂತ ಹೇಳ್ತಾರೆ ಉಪ್ಪಿನಕಾಯಿ. ಸ್ವಲ್ಪ ಸ್ಮೂತ್ ಆಗುತ್ತೆ. ಅದನ್ನು ಒಂದು ಡಬ್ಬಿನಲ್ಲಿ ಹಾಕಿಡ್ತಾರೆ ಇವಾಗ. ಈ ರೀತಿ ಒಂದು ಡಬ್ಬಿಗೆ ಹಾಕಿ ತುಂಬಿಡಬೇಕು. ಅದನ್ನು ಒಂದು 3-4 ದಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅದಾದಮೇಲೆ ನಾವು ಯೂಸ್ ಮಾಡ್ಕೋಬೋದು. ಈಗಲೂ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಸ್ಮೂತ್ ಆದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಎಲ್ಲ ಇಂಕೊಂಡಿರುತ್ತೆ ಮಸಾಲೆ, ಹಾಗೆ ಉಪ್ಪು ಖಾರ ಬೆಳ್ಳುಳ್ಳಿ ಸ್ಮೆಲ್ಲು ಕೂಡ ಎಲ್ಲನೂ ಇಂಕೊಂಡಿರುತ್ತೆ. ನನ್ನ ಮಗ ಕೊಡಲ್ಲ ಅಂತಂದು ಹೇಳಿ ಇಸ್ಕೊತಾ ಇದ್ದ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ನೋಡ್ತೀರಾ, ಯಾರು ಕೂಡ ಲೈಕ್ ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ಹೆಚ್ಚು ಲೈಕ್ಸ್ ಬಂದರೆ